ಒಂದು ಒಳ್ಳೆ ಮನಸ್ಥಿತಿ ಅಂದರೆ ದೊಡ್ಡದೇನೋ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಸುತ್ತಮುತ್ತಲೇ ಗಮನಿಸ್ಬೋದು, ಅವರಿಗೆ ಪ್ರತಿಫಲಾಪೇಕ್ಷೆ ಏನೂ ಇರಲ್ಲ. ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ನಮಗೆ ಒಂದೊಂದ್ಸಲ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ. ಒಂದೊಂದ್ಸಲ ನಮಗೆ ಗಮನಕ್ಕೆ ಬಂದಿರಲ್ಲ ಅದು. ಅವರಿಗೆ ಒಂದು ಫೇಮಸ್ ಆಗಬೇಕು ಅಂತ ಆಗಲಿ, ಇನ್ನೊಂದು ಜನ ಗುರುತಿಸ್ಬೇಕು ಅಂತ ಆಗಲಿ ಏನೂ ಇರಲ್ಲ. ಅವ್ರ ಪಾಡಿಗೆ ಅವರು ಕೆಲಸಗಳನ್ನ, ಒಂದು ಒಳ್ಳೆ ಕೆಲಸನ ಮಾಡ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ನನ್ನಿಂದ ಒಂದು ಒಬ್ರಿಗೋ ಇಬ್ಬರಿಗೋ ವಾವ್ ಅಂತ ಒಳ್ಳೇದು ಆಗ್ತು ಅಂತ ಅನ್ಸಿದ್ರೆ ಸಾಕು ಅಂತ ಇರುತ್ತೆ. ಅಂದರೆ ಅವ್ರು ಅದನ್ನು ಗುರುತಿಸಿ ಹೇಳಬೇಕು ಅಂತಲೇ ಇರಲ್ಲ ಅವ್ರಿಗೆ. ಫಾರ್ ಎಕ್ಸಾಂಪಲ್, ನಮ್ಮ ಏರಿಯಾದಲ್ಲೇ 3 ಜನ ನೋಡಿದ್ದೀನಿ ನಾನು. 3 ಜನ ಹೆಣ್ಮಕ್ಳು ಪ್ರತಿ ದಿನ ಸಾಯಂಕಾಲ ನಾಯಿಗಳಿಗೆ ಅಡುಗೆ ಮಾಡ್ಕೊಂಡು ಬಂದು ಊಟ ಹಾಕ್ತಾ ಇರ್ತಾರೆ, ಬೀದಿ ನಾಯಿಗಳಿಗೆ. ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಅದರಲ್ಲಿ ನಮಗೂ ಒಬ್ರು ಗೊತ್ತು, ಆದರೆ ಅವರು ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತ ಅದು ಕೂಡ ಗೊತ್ತು ನನಗೆ. ಅವರು ನಾಯಿಗಳಿಗೆ ಉಳಿದಿದ್ದ ಆಹಾರ ತಗೊಂಬಂದು ಖಂಡಿತ ಹಾಕಲ್ಲ. ನಾಯಿಗಳಿಗೋಸ್ಕರನೇ ಅಡುಗೆ ಮಾಡ್ಕೊಂಡು ಬಂದು ಸಂಜೆ ಒಂದು 7 ಗಂಟೆ ಟೈಮಿಗೆ ಮತ್ತು ಅವರು ಏನು ಊಟ ಹಾಕೋಕ್ಕೆ ಬಂದು ಬೀದಿಲೆಲ್ಲ ಹಾಕಲ್ಲ, ತಟ್ಟೆಗಳನ್ನ ತಂದಿರ್ತಾರೆ. ಆ ತಟ್ಟೆಯಲ್ಲಿ ಬೀದಿ ನಾಯಿಗಳಿಗೆ ಊಟ ಹಾಕ್ಬಿಟ್ಟು ಹೋಗ್ತಾರೆ. ಒಂದು ದಿನ ಮಿಸ್ ಮಾಡಲ್ಲ. ಮತ್ತು ನೀರು ಕೂಡ ತಂದಿರ್ತಾರೆ, ವಾಟರ್ ಬಾಟ್ಲು ಕೂಡ ಅವರು ತೊಗೊಂಡು ಬಂದಿರ್ತಾರೆ. ಊಟ ಪ್ಲೇಟು ಮತ್ತು ವಾಟರ್ ಬಾಟಲು ತೊಗೊಂಡು ಬಂದಿರ್ತಾರೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಆ ನಾಯಿಗಳು ಬರೋದನ್ನೇ ಕಾಯ್ತಾ ಇರ್ತವೆ. ಅವರಿಗೆ ಯಾವ ಪ್ರತಿಫಲಾಪೇಕ್ಷೆನೂ ಇರೋದಿಲ್ಲ. ಎಷ್ಟು ಖುಷಿಯಾಗುತ್ತೆ ಅವ್ರನ್ನ ನೋಡಿದರೆ ಅಂದರೆ. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ, ನೀವು ಹೆಂಗೆ ಮಾಡ್ತೀರೋ ಇದನ್ನೆಲ್ಲ ಆಶ್ಚರ್ಯ ಆಗುತ್ತೆ ಅಂತ. ನಾನು ಖಂಡಿತ ಅವ್ರಿಗೆ ಒಂದು 2-3 ಸಲ ಹೇಳಿದ್ದೀನಿ. ಅವರು ಅದನ್ನು ನಾನು ಹೇಳೋದನ್ನು ಕೂಡ ಅಷ್ಟೊಂದು ಖುಷಿಯಾಗಲಿ, ಒಂದು ನಾನೇನೋ ದೊಡ್ಡದು ಮಾಡ್ತಾಯಿದ್ದೀನಿ ಅನ್ನೋದಾಗಲಿ ಅವ್ರ ಫೇಸಲ್ಲಿ ಇರೋದೇ ಇಲ್ಲ. ಈ ಥರ ಒಂದು ಸಣ್ಣ ಸಣ್ಣ ಕೆಲಸದಿಂದನೇ ದೊಡ್ಡ ವ್ಯಕ್ತಿಗಳು ಆಗೋದು ಅಂದರೆ ಆಶ್ಚರ್ಯ.